ಕರಾವಳಿ ಉತ್ಸವ ವೇದಿಕೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೊನ್ನಾವರದ ಶರಾವತಿ ಪಂಪ್ಸ್ಟೇ ಯೋಜನೆ ಕುರಿತು ಪ್ರಸ್ತಾಪ ಮಾಡಿಲ್ಲ ಎಂದು ಸಚಿವರು ಗುರುಗಳ ಸಮ್ಮುಖದಲ್ಲೇ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದರು. ಬೈಲೂರಿನ ಮಾಸ್ತಪ್ಪ ನಾಯ್ಕ್ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಸಚಿವರ ತೇಜೋವಧೆಗೆ ಮುಂದಾಗಿರುವುದು ಖಂಡನೀಯ ಎಂದು ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಆಕ್ರೋಶ ವ್ಯಕ್ತಪಡಿಸಿದರು. ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗೋವಿಂದ ನಾಯ್ಕರು, ಇತ್ತೀಚೆಗೆ ಹೊನ್ನಾವರದಲ್ಲಿ ನಡೆದ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರತಿಭಟನಾ ಸಭೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ರದ್ದುಗೊಳಿಸುವಂತೆ ಒತ್ತಡ ಹೇರಲು ಪ್ರತಿಭಟನೆ ನಡೆಸಲಾಗಿತ್ತು. ಆದರೆ ಸಭೆಯ ದಿಕ್ಕನ್ನು ತಪ್ಪಿಸಲು ಮಾಸ್ತಪ್ಪ ನಾಯ್ಕ್ ತನ್ನ ಸುಳ್ಳು ಹೇಳುವ ಚಾಳಿಯನ್ನು ಮುಂದುವರೆಸಿರುವುದು ಖೇದಕರ ಎಂದು ಅವರು ಕಿಡಿಕಾರಿದ್ರು. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ತೇಜೋವಧೆ ಮಾಡಿ ಪಡೆಯುವ ಪ್ರಚಾರ ಶಾಶ್ವತವಾಗಿರುವುದಿಲ್ಲ. ಸಚಿವ ಮಂಕಾಳು ವೈದ್ಯ ದಶಕಗಳ ಕಾಲ ಜನಸೇವೆ ಮಾಡಿ ಜನರ ವಿಶ್ವಾಸ ಗಳಿಸಿದ್ದಾರೆ. ಇಂತಹ ಆರೋಪಗಳಿಂದ ಅವರ ಗೌರವಕ್ಕೆ ಕುಂದು ತರಲು ಸಾಧ್ಯವಿಲ್ಲ ಎಂದು ಗೋವಿಂದ ನಾಯ್ಕ್ ಹೇಳಿದರು. ಸಚಿವರು ಅಕ್ರಮ ಆಸ್ತಿ ಸಂಪಾದಿಸಿದ್ದಾರೆ ಎಂದು ಆರೋಪಿಸುವ ಮಾಸ್ತಪ್ಪ ನಾಯ್ಕ್ ಕೇಂದ್ರದ ಅಧೀನದಲ್ಲಿರುವ ಇಡಿ, ಸಿಬಿಐ ಅಥವಾ ಇತರೆ ತನಿಖಾ ಸಂಸ್ಥೆಗಳಿಗೆ ದೂರು ನೀಡಿ ತನಿಖೆ ನಡೆಸುವ ಧೈರ್ಯ ತೋರಲಿ, ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಿ ಎಂದು ಅವರು ಸವಾಲು ಹಾಕಿದರು. ಸ್ಟಡಿ ಮಾಡಿದ್ರೆ ಅವರಿಗೆ ಅಂದ್ರೆ ಅನುಭವ ಆಗ್ತದೆ. ಅದಿಲ್ಲದೇನೆ ವೈಯಕ್ತಿಕವಾಗಿ ಅಂದ್ರೆ ಸರ್ಕಾರ ಯಾವುದು ಅಥವಾ ಅಲ್ಲಿ ರಾಜ್ಯದಲ್ಲಿ ಯಾವುದಿದೆ, ಕೇಂದ್ರದಲ್ಲಿ ಯಾವುದಿದೆ, ಏನ್ ಮಾಡಿದ್ರೆ ಏನಾಗ್ತದೆ ಅನ್ನೋದನ್ನ ಬಿಟ್ಟು ನಮ್ಮ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಈ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನ ಟಾರ್ಗೆಟ್ ಮಾಡಿ ವೈಯಕ್ತಿಕ ತೇಜೋವಧೆ ಮಾಡಿ ಜನಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ಟು ಅವರು ತೇಜೋವಧೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ನಿಲ್ಲಿಸಬೇಕು. ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಅವರಿಗೆ ಸಂದೇಶವನ್ನ ಕಳಿಸುದು ಅಂತಂದ್ರೆ ಅವರು ಇಂಥ ಒಂದು ಹೀನ ಕೃತ್ಯಗಳನ್ನ ಯಾವುದೇ ಕಾರಣಕ್ಕೆ ಮುಂದುವರಿಸಬಾರದು. ಅಂದ್ರೆ ಅದನ್ನ ಇವತ್ತಿನಿಂದಲೇ ಬಿಡಬೇಕು. ಯಾವುದೇ ಕಾರಣಕ್ಕೆ ಅಂತಹ ಒಂದು ಫೇಕ್ ಐಡಿಗಳನ್ನ ಮಾಡಿಕೊಂಡು ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನ ಅಂದ್ರೆ ಮಾನಹರಣ ಮಾಡುವುದು ಅಥವಾ ಅವರನ್ನು ತೇಜೋವಧೆ ಮಾಡುವಂತ ಕೆಲಸವನ್ನ ಮಾಡಬಾರ್ದು. ಅವರು ನಾನು ಒಬ್ಬ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ, ನನ್ನ ಹೆಂಡತಿ, ನನ್ನ ಮಗಳು ಅಂದ್ರೆ ಎಲ್ಲ ಒಂದು ಹೆಣ್ಣು ಅನ್ನುವುದನ್ನ ಅವರು ತಿಳ್ಕೊಂಡು ಸರಿ ಹೋಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಈಗ ನಮಗೆ ಸ್ವಾತಂತ್ರ್ಯ ಬಂದು 77 ವರ್ಷಗಳು ಕಳೆದು, ಆದ್ರೆ ಇವತ್ತಿನವರೆಗೂ ನಮ್ಮ ಕೂಗು ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅನ್ನೋ. ಆದ್ರೆ ಅದನ್ನ ಮಂಕಾಳು ವೈದ್ಯರು ಹೇಳಿದ್ರು, ಯಾವುದೇ ಕಾರಣಕ್ಕೆ ನಮ್ಮ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ತರ್ತೇನೆ ಅಂತ ಹೇಳಿರೋದು ಹೌದು, ಅವರು ತರಬೇಕಾಗಿರುವುದು ಹೌದು, ಅದು ನಮ್ದು ಕೂಡ ಒಂದು ಅಭಿಲಾಷೆ. ಆದ್ರೆ 77 ವರ್ಷಗಳ ಇಂದ ಆಗದೇ ಇರುವಂತಹ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಈ ಮೊನ್ನೆ ಅಧಿವೇಶನದಲ್ಲಿ ಅಂದ್ರೆ ನಮ್ಮ ಜಿಲ್ಲೆಗೆ ಕಾರವಾರಕ್ಕೆ ಘೋಷಣೆ ಆಗಿದೆ. ಆದ್ರೆ ಇಲ್ಲಿ ಹೊನ್ನಾವರ ಭಟ್ಕಳದಲ್ಲಿ ಮಾಡಬೇಕು ಅಂತ ಅಂದಾಗ ಅಲ್ಲಿ ಜಾಗವನ್ನ ಬೈಲೂರಲ್ಲಿ ಜಾಗವನ್ನ ಗುರುತಿಸಿದಂತ ಸಂದರ್ಭದಲ್ಲಿ ಇದೇ ಮಾಸ್ತಪ್ಪ ನಾಯ್ಕರವರು ಅದಕ್ಕೆ ವಿರೋಧವನ್ನ ಮಾಡಿ ಪಂಚಾಯತ್ನಲ್ಲಿ ಪರ್ಮಿಷನ್ ಅನ್ನು ಕೂಡ ಕೊಡಬಾರದು ಅಂತ ಹೇಳಿ ಸ್ಥಳೀಯ ಒಂದಿಷ್ಟು ಜನರನ್ನ ಕಟ್ಕೊಂಡು ಅದಕ್ಕೆ ವಿರೋಧವನ್ನ ಮಾಡಿದಂತ ಮಾಸ್ತಪ್ಪ ನಾಯ್ಕರಿಗೆ ಹೊನ್ನಾವರ ಮತ್ತು ಭಟ್ಕಳಕ್ಕೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅನ್ನುವಂತ ಒಂದು ಅವರಿಗೆ ಎಲ್ಲಿದೆ ಅನ್ನುವುದನ್ನ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ಮನುಷ್ಯನೇ ಹಾಗೆ ಇರಬೇಕು. ಅಂದ್ರೆ 2 ನಾಲಿಗೆ ಇರಬಾರ್ದು, ಅಂದ್ರೆ ಒಂದೇ ನಾಲಿಗೆ ಇರಬೇಕು. ಸಮಯಕ್ಕೆ ಸರಿಯಾಗಿ ಮಾತನಾಡಿದ್ರೆ ಅದು ಮನುಷ್ಯ ಅಂತ ಹೇಳುದಿಲ್ಲ, ಅದು ಅಂದ್ರೆ ನಾಲಿಗೆ ಹೀಗೆ 2 ಬದಿಗೂ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮಸ್ತಪ್ಪ ನಾಯಕರಿಗೆ ನಾನು ಹೇಳುದು, ನೀವು ಅಂದ್ರೆ ಎಲ್ಲರೂ ಸೇರೋಣ, ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಮಂಕಾಳು ವೈದ್ಯರು ತಪ್ಪು ಮಾಡಿದ್ರು ಒಂದೇ, ಅದು ಯಾರು ತಪ್ಪು ಮಾಡಿದ್ರು ಒಂದೇ. ತಪ್ಪನ್ನ ಖಂಡಿಸುವಂತ ಮನೋಭಾವ ನಾವು ಬೆಳೆಸಿಕೊಳ್ಳಲೇಬೇಕು, ಯಾರೇ ಆಗಲಿ. ಆದ್ರೆ ತಪ್ಪು ಕಂಡಾಗ ಮಾತ್ರ ಅನಾವಶ್ಯಕವಾಗಿ ತೇಜೋವಧೆ ಮಾಡುವಂತ ಉದ್ದೇಶದಿಂದಲೇ ಹೊಸ ಸೃಷ್ಟಿಗಳನ್ನ ಮಾಡಿ ತೇಜೋವಧೆ ಮಾಡುವುದು ಅದು ಒಳ್ಳೆ ಅಭಿಪ್ರಾಯ ಅಲ್ಲ. ಅಂತಹ ಒಂದು ಮನಸ್ಥಿತಿಗಳು ಅವರಿಗಿದ್ರೆ ಅಂದ್ರೆ ನಾಳೆ ಸಮಾಜದಲ್ಲಿ ನಾನೊಬ್ಬ ಉತ್ತಮ ವ್ಯಕ್ತಿಯಾಗಿ ಬದುಕಬೇಕು, ಸಮಾಜದಲ್ಲಿ ಗೌರವದಿಂದ ಬದುಕಬೇಕು ಅಂತ ಇದ್ರೆ ಅವರು ಅದನ್ನ ಬಿಡಬೇಕು. ತಮಗೆ ಗೊತ್ತಿದೆ ಮಸ್ತಪ್ಪ ನಾಯ್ಕ ಅನ್ನೋರು ಯಾರು, ಇದೇ ಬಲಸೆಯಲ್ಲಿ ಹುಟ್ಟು ಬೆಳೆದವರು. ಆದ್ರೆ ದೀರ್ಘಕಾಲ ಊರನ್ನ ಬಿಟ್ಟು ಚಿಕ್ಕಂದಿನಿಂದಲೇ ಚೆನ್ನೈಗೆ ಹೋಗಿ ಉದ್ಯಮವನ್ನ ಹುಡ್ಕೊಂಡು ಅಲ್ಲಿ ಉದ್ಯೋಗವನ್ನ ಮಾಡ್ಕೊಂಡಿದ್ದವರು ಅಂತ. ಇಲ್ಲಿ ಭಟ್ಕಳದ ಸ್ಥಿತಿಗತಿಗಳು ಅವರಿಗೆ ಹೆಚ್ಚಿನ ಪಕ್ಷ ನನಗೆ ಗೊತ್ತಿಲ್ಲ. ಯಾರೋ ಹೇಳ್ತಾರೆ, ಅವಿವೇಕಿಗಳು ಆ ಮಾತನ್ನ ಕೇಳ್ತಾರೆ, ತಿಳ್ಕೊಳ್ಳುವಂತ ಶಕ್ತಿ ಇಲ್ಲ, ಬುದ್ಧಿ ಕಡಿಮೆ ಇದೆ. ಅಷ್ಟೊತ್ತಿಗೆ ಸಮಾಜಕ್ಕೆ
ಬಿತ್ತರಿಸ್ಲಿಕ್ಕೆ ಹೋಗ್ತಾರೆ, ಅದು ಸುಳ್ಳು ಅಂತಂದಾಗ ಮತ್ತೆ ಪುನಃ ಆಗ್ತಾರೆ, ಮತ್ತು ಒಂದು ವಾರದ ನಂತರ ಮತ್ತೆ ಜ್ಞಾನೋದಯ ಆಗ್ತದೆ, ಯಾರೋ ಹೇಳ್ತಾರೆ, ಮತ್ತೊಂದು ಫೇಕ್ ಅಕೌಂಟ್ ಅನ್ನ ಮಾಡ್ತಾರೆ, ಅಥವಾ ಒಂದು ಸುದ್ದಿಯನ್ನ ಫೇಸ್ಬುಕ್ ಅಲ್ಲೋ ವಾಟ್ಸಪ್ ಅಲ್ಲೋ ಬಿಡುವಂತ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳುದು, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ನಿಲ್ಲಬೇಕು. ನಾವು ನಮ್ಮ ಸಚಿವರಿಗೆ ಹೇಳುವುದಿಷ್ಟೇ, ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವು ನೀವು ಸೇರಿ ಅದನ್ನ ವಿರೋಧಿಸುವಂತ. ಆದ್ರೆ ಆಡಳಿತ ಪಕ್ಷದಲ್ಲಿ ಇದ್ದುಕೊಂಡು ನಾವು ಪಕ್ಷದ ಅಧ್ಯಕ್ಷರಾಗಿ, ಅವರು ಒಬ್ಬ ಆಡಳಿತ ಪಕ್ಷದ ಸಚಿವರಾಗಿ ಆ ಒಂದು ಸಮಾವೇಶಕ್ಕೆ ಬಂದು ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದಾರೆ ಅಂತಂದ್ರೆ ಅದು ಎಷ್ಟು ಅಂದ್ರೆ ಧ್ಯೇಯ ಇದೆ, ಎಷ್ಟು ಒಳ್ಳೆ ಬೆಳವಣಿಗೆ ಅನ್ನುವುದನ್ನ ತಾವೆಲ್ಲರೂ ತಿಳ್ಕೊಂಡಾಗ ಆ ಒಂದು ಇದಕ್ಕೆ ಶಕ್ತಿ ಬರ್ತದೆ ಅನ್ನೋ ಮಾತನ್ನ ಹೇಳ್ತೇನೆ. ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ವೆಂಕಟೇಶ್ ನಾಯ್ಕ್ ಮಾತನಾಡಿ, ಕಾರವಾರದ ಶಾಸಕ ಸತೀಶ್ ಸೈಲ್ ಅವರ ಕಚೇರಿಯಲ್ಲಿ ಪತ್ರಕರ್ತರು ಶರಾವತಿ ಪಂಪ್ಡ್ ಸ್ಟೋರೇಜ್ ಕುರಿತು ಕೇಳಿದ ಪ್ರಶ್ನೆಗೆ ಡಿಸಿಎಂ ಮಾತನಾಡಿದ್ದು ನಿಜ. ಒಂದು ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾಧ್ಯಮದ ಮುಂದೆ ಹೇಳಿಕೆ ನೀಡುವಾಗ ಅವರೇ ಸರ್ಕಾರದ ಸಚಿವ ಮಧ್ಯದಲ್ಲಿ ವಿರೋಧ ವ್ಯಕ್ತಪಡಿಸುವುದು ಸಂಪ್ರದಾಯವಲ್ಲ. ಆ ಕ್ಷಣದಲ್ಲಿ ಸಚಿವರು ಸುಮ್ಮನಿದ್ದರು. ಸುದ್ದಿಗೋಷ್ಠಿ ಮುಗಿದ ಬಳಿಕ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ, ಭೀಮಣ್ಣ ನಾಯ್ಕ್ ಸೇರಿದಂತೆ ಇತರ ಶಾಸಕರೊಂದಿಗೆ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದೇ ಧೈರ್ಯದಿಂದ ಸಚಿವರು ಹೊನ್ನಾವರದಲ್ಲಿ ನಡೆದ ಹೋರಾಟದಲ್ಲಿ ಸದನದಿಂದ ಹೊರಬಂದು ಗುರುಗಳ ಸಮ್ಮುಖದಲ್ಲೇ ತುಂಬಿದ ಸಭೆಯಲ್ಲಿ ತಮ್ಮ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ವಿಷಯವನ್ನ ಮಾಸ್ತಪ್ಪ ನಾಯ್ಕ್ ತಿಳಿದುಕೊಳ್ಳಬೇಕು ಎಂದು ಅವರು ಹೇಳಿದರು. ಸಚಿವ ಮಂಕಾಳು ವೈದ್ಯ ನುಡಿದಂತೆ ಕಾರವಾರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಂದಿದ್ದು ತಮ್ಮ ಕ್ಷೇತ್ರದಲ್ಲೂ ಶೀಘ್ರದಲ್ಲೇ ಘೋಷಣೆ ಮಾಡಲಿದ್ದಾರೆ. ಈಗಾಗಲೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕುರಿತಂತೆ ಪ್ರಯತ್ನಗಳು ಮುಂದುವರೆದಿವೆ ಎಂದು ಹೇಳಿದರು. ಪ್ರಭಾತ್ ನಗರ ಮೂರು ಗಣಪತಿ ಸಭಾಭವನದಲ್ಲಿ ಒಬ್ಬ ಈಗಾಗಲೇ ಹೇಳಿದ್ರು ಮಾಸ್ತಪ್ಪ ನಾಯ್ಕ್ ಅಂತ ಒಬ್ಬ ವ್ಯಕ್ತಿ ನಮ್ಮ ಸಚಿವರ ಬಗ್ಗೆ, ಅದು ಒಂದು ಗುರುಗಳ ಸಮ್ಮುಖದಲ್ಲಿ ಅವರು ಬಹಳ ಬೇಜಾರು ಮಾಡೋ ರೀತಿಯಲ್ಲಿ ಒಂದು ಹೇಳಿಕೆ ಕೊಟ್ಟರು. ಆ ಹೇಳಿಕೆ ಅಂತ ಹೇಳಿದ್ರೆ, ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಕರಾವಳಿ ಉತ್ಸವದ ವೇದಿಕೆಯಲ್ಲಿ ನಮ್ಮ ಶರಾವತಿ ಬಗ್ಗೆ ಯೋಜನೆ ಬಗ್ಗೆ ಅವರು ಮಾತಾಡಬೇಕಾದ್ರೆ ನಮ್ಮ ಸಚಿವರು ಅಲ್ಲೇ ಇದ್ದಾಗೂ ಅವರು ಏನೂ ಮಾತನಾಡಲಿಕ್ಕೆ ಹೋಗಲಿಲ್ಲ ಅಂದ್ಕೊಂಡು ಅವರು ಜನರಿಗೆ ತಪ್ಪು ಸಂದೇಶವನ್ನು ಕೊಟ್ಟು ಚಪ್ಪಾಳೆ ಗಿಟ್ಟಿಸೋಳಕ್ಕೆ ಹೋಗಿದ್ರು. ಆದರೆ ಅದಕ್ಕೆ ನಮ್ಮ ಸಚಿವರಾದ ಮಂಕಾಳು ವೈದ್ಯರವರು ಅದರ ಬಗ್ಗೆ ಸವಿಸ್ತಾರವಾಗಿ ಆದಿನ ವೇದಿಕೆಯಲ್ಲಿ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಆದಾಗ್ಯೂ ಮತ್ತು ಮಾರನೇ ದಿವಸ ಏನು ಅವರ ವಾಟ್ಸಪ್ ಅಥವಾ ಫೇಕ್ ಅಕೌಂಟ್ ಅದ್ರ ಮುಖಾಂತರ ಮತ್ತೆ ಬಂತು, ಎಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದು ಹೌದು, ಮತ್ತು ಮಂಕಾಳು ಹೋಯಿದ್ರು, ಅದು ಸುಳ್ಳನ್ನು ಮತ್ತೆ ಜನತೆಗೆ ಹೇಳಿದ್ದಾರೆ ಅಂದ್ಕೊಂಡು. ಇದು ಅಪ್ಪಡ ಸುಳ್ಳು. ಒಬ್ಬ ಡಿ.ಕೆ. ಶಿವಕುಮಾರ್ ಹೇಳಿದ್ದು ಹೌದು, ಎಲ್ಲಿ ಮಾಧ್ಯಮ ಮಿತ್ರರಲ್ಲಿ ಅವರು ನಮ್ಮ ಸದಸ್ಯರ ಆಫೀಸಲ್ಲಿ ಏನು ಪತ್ರಿಕಾ ವರದಿಗಾರರು ಕೇಳಿದ ಪ್ರಶ್ನೆಗೆ ಆ ಯೋಜನೆ ಏನು ಹೇಳಿದ್ರು ಅವರು, ಆ ಯೋಜನೆ ಕಾರ್ಯಕ್ಕೆ ಬರ್ತಾ ಇದೆ, ಆದರೆ ಜನರ ವಿಶ್ವಾಸ ತಗೊಂಡು ಜನರಿಗೆ ಯಾವುದೇ ರೀತಿಯ ತೊಂದರೆ ಆದ ರೀತಿಯಲ್ಲಿ ಮಾಡುವ ಒಂದು ಯೋಜನೆ ರೂಪಿಸುವಂತ ಹೇಳಿದರು. ಬಟ್ ಮಾಡ್ತಾ ಅಂತ ಎಲ್ಲೂ ಆ ಮಾತನ್ನು ಹೇಳಲಿಲ್ಲ. ಹಾಗಾಗಿ ಜನರಿಗೆ ಸುಮ್ಮನೆ ಏನೋ ಈಗ ಹೇಳಿದ್ರು, ಸ್ವಯಂ ಘೋಷಿತ ನಾಯಕನಾಗಿ ಬೆಳಲಿಕ್ಕೆ ಹೋದರೆ ಇದೇ ರೀತಿ ಆಗೋದು. ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರ ಜನರಿರ್ಬೋದು, ನಮ್ಮ ಜಿಲ್ಲೆ ಜನರಿರ್ಬೋದು, ಈಗಾಗಲೇ ಬಹಳ ಬುದ್ಧಿವಂತರಿದ್ದಾರೆ. ಭಟ್ಕಳ ಮಹಿಳಾ ಬ್ಲಾಕ್ ಅಧ್ಯಕ್ಷೆ ನಯನಾ ನಾಯ್ಕ್ ಮಾತನಾಡಿ, ಮಾಸ್ತಪ್ಪ ನಾಯ್ಕ್ ಅವರಂತವರು ನಕಲಿ ಐಡಿ ಸೃಷ್ಟಿಸಿ ಮಹಿಳೆಯರ ತೇಜೋವಧಿಗೆ ಮುಂದಾಗುತ್ತಿದ್ದಾರೆ. ಮಹಿಳೆಯರು ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಕಾಲಿಡದಂತೆ ಮಾಡಲು ಇಂತಹ ಕೃತ್ಯಗಳಿಗೆ ಮುಂದಾಗಿರುವುದು ಖಂಡನೀಯ ಎಂದರು. ಫೇಸ್ಬುಕ್ ಮತ್ತೆ ಜಾಲತಾಣದಲ್ಲಿ ನಮ್ಮ ಮಹಿಳೆಯರನ್ನ ತೇಜೋವಧೆ ಮಾಡ್ತಾ ಇದ್ದೀರಾ. ಯಾಕಂತಂದ್ರೆ ಸಮಾಜಕ್ಕೆ ಧಕ್ಕೆ ಆದಾಗ ಸತ್ಯತೆಯನ್ನು ಅರಿತು ನಾವು ಇವತ್ತು ಏನು ಮಾಡ್ಬೇಕಂತಂದ್ರೆ ಮಹಿಳೆಯರ ನಾವು ಅದನ್ನು ಮಹಿಳೆಯರಿಗೆ ಆಗುವಂಥ ಅನ್ಯಾಯವನ್ನು ನಾವು ತಡಿಲೇಬೇಕಾಗಿದೆ. ನಾನು ಒಂದು ಮಹಿಳೆ, ನನ್ನ ಅಮ್ಮ, ನನ್ನ ಅಕ್ಕ, ತಂಗಿ ಎಲ್ಲರೂ ಮಹಿಳೆನೇ ಆಗಿರ್ತಾರೆ. ನಾನು ಮಹಿಳೆ ಅಂದ ತಕ್ಷಣ ನನಗೆ ಯಾರೋ ಒಬ್ಬರು ನನ್ನ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ಕೊಂಡು ನಾನು ಬೇರೆಯವ್ರ ಮನೆ ಮಹಿಳೆ ಬಗ್ಗೆ ಮಾತಾಡೋದು ತುಂಬಾ ತಪ್ಪು. ಅವರು ನನ್ನ ಹಾಗೆ ಹೆಣ್ಣಾಗಿರ್ತಾರೆ. ಹಿಂದಿನಿಂದ ನಮ್ಮ ಸಂವಿಧಾನ ಮತ್ತು ಹಿರಿಯರು ನಮ್ಮ ಮಹಿಳೆಯರನ್ನ ಗೌರವಿಸ್ತಾ ಬಂದಿದ್ದಾರೆ. ಆದರೆ ಇವತ್ತು ನಮ್ಮ ಮಹಿಳೆಯರನ್ನ ಫೇಸ್ಬುಕ್ಕು, ವಾಟ್ಸಪ್ಪು ಅದರಲ್ಲೆಲ್ಲ ನಮ್ಮನ್ನು ತೇಜೋವಧೆ ಮಾಡ್ತಾ ಇದ್ದಾರೆ. ಸರ್ಕಾರ ನಮಗೆ 50% ಮಹಿಳೆಯರ ಮೀಸಲಾತಿ ಕೊಟ್ಟರೂ ಕೂಡ ನಮ್ಗೆ ಇವತ್ತು ಹೊರಗಡೆ ಬಂದು ಇದು ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆ ಹೇಳಿ, ನಮ್ಮನ್ನು ಈ ರೀತಿಯಾಗಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಮ್ಮ ಸಹೋದರಲ್ಲಿ ಒಂದು ವಿನಂತಿ ಏನಂತಂದರೆ,
ದಯವಿಟ್ಟು ನಿಮ್ಮ ರಾಜಕೀಯವನ್ನು ರಾಜಕೀಯವಾಗಿ ಮಾಡಿಕೊಳ್ಳಿ, ಆದರೆ ನಮ್ಮ ಮಹಿಳೆಯರಂತ ಹೊರಗಡೆ ತಂದು ನಮ್ಮನ್ನು ತೇಜೋವಧೆ ಮಾಡಬೇಡಿ. ಯಾಕಂದ್ರೆ ಅದರಲ್ಲಾಗೋ ನೋವೇನು ಅಂತ ಮಹಿಳೆಯರು ಮಾತ್ರ ಗೊತ್ತು. ಹಾಗಿರ್ಬೇಕಾದ್ರೆ ಆದಷ್ಟು ನಿಮ್ಮ ರಾಜಕೀಯವನ್ನು ಮಹಿಳೆಯರನ್ನು ಗೆಲ್ಲುವುದು ಮಾಡಬೇಡಿ. ನಮ್ಮದು ಮಸ್ತ ಮೇಳ ಕಾರ್ಯಕ್ರಮ ಆಯಿತು, ಹಾಗೂ ನಮ್ಮದು ಶಿವರಾತ್ರಿ ಜಾಗರಣೆ ಆಯಿತು, ಇನ್ನು ನಮ್ಮದು ಹೋಳಿ ಹಬ್ಬ ಆಯಿತು. ಮಸ್ತ ಮೇಳ ಕಾರ್ಯಕ್ರಮ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಅದು. ಆ ರಾಜ್ಯ ಮಟ್ಟದ ಕಾರ್ಯಕ್ರಮ ಮೀನುಗಾರರಿಗೆ ಮಾಡಿದ ಕಾರ್ಯಕ್ರಮ, ಅದರಲ್ಲೂ ಕೂಡ ನೀವು ನಮ್ಮದು ಫೋಟೋಸನ್ನೆಲ್ಲ ತೆಗೆದು ಎಡಿಟ್ ಮಾಡಿ ಏನೇನೋ ಮಾಡಿದ್ರಿ. ಮೊನ್ನೆ ನಮ್ಮ ಸಹೋದರಿ ಅವ್ರಿಗೊಂದು ಭರತನಾಟ್ಯ ಮಾಡಿದ್ರು, ಅದನ್ನು ಕೂಡ ನೀವು ಅದಕ್ಕೆ ಬೇರೆ ಬೇರೆ ಮಾಡಿ ಅದನ್ನು ಕೂಡ ಮಾಡಿದ್ರಿ. ಮತ್ತು ನಮ್ಮದು ಹೋಳಿ ಹಬ್ಬ ಅದನ್ನು ಕೂಡ ಹಾಗೆ ಮಾಡಿ. ಯಾಕೆ ನಮ್ಮ ಸ್ವಾತಂತ್ರ್ಯ ಇಲ್ಲ ಹಾಗಾದ್ರೆ ಮಹಿಳೆಯರಿಗೆ? ಸ್ವಾತಂತ್ರ್ಯ ಎಲ್ಲ ನೀವು ಕಿತ್ಕೊಳ್ಬೇಕಂತಾನೆ ಮಾಡ್ತಿರೋದಾ? ನಮಗೂ ತುಂಬ ನೋವಾಗುತ್ತೆ. ನಾವು ಕೂಡ ಒಂದು ಮಹಿಳೆಗೆ ನಾವು ಹೊರಗಡೆ ಬರಬೇಕಂತಂದರೆ ನಮಗೂ ಕೆಲವು ಅಡೆತಡೆ ಬರ್ತದೆ. ಈ ರೀತಿ ಆದವಾಗ ಹೋಗಬೇಡಿ ನೋಡಿ, ಈ ಥರ ನಿಮ್ಮ ಬಗ್ಗೆ ಬರಿತಾ ಇದ್ದಾರೆ. ಯಾಕೆ ಅರ್ಥ ಆಗ್ತಾ ಇಲ್ಲ ನಮ್ಮ ಸಹೋದರಿಗೆ? ನಾವು ಎಲ್ಲರಿಗೂ ಅರ್ಥ ಆಗಲೇಬೇಕಲ್ವಾ? ನಿಮ್ಮ ಸಮಾಜವನ್ನು ಸಮಾಜ ಸೇವೆ ಅದಕ್ಕೆ ಇದು ಮಾಡಿ, ಅದಕ್ಕೆ ಜನ ನಿಮ್ಗೆ ಗೌರವಿಸ್ತಾರೆ. ನಾವು ಕೂಡ ಗೌರವ ಕೊಡ್ತೇವೆ ನಿಮ್ಮ ಸಮಾಜ ಸೇವೆ ಮಾಡಿದರೆ. ಅದನ್ನು ಬಿಟ್ಟು ಮಹಿಳೆಯರ ಬಗ್ಗೆ ನೀವು ಯಾಕೆ ಈ ಥರ ಮಾಡ್ತೀರಿ ನಮ್ಗೆ ಅರ್ಥನೇ ಆಗ್ತಿಲ್ಲ. ದಯವಿಟ್ಟು ನಿಮ್ಮಲ್ಲಿ ವಿನಂತಿಸಿ ಮಾಡ್ತೇನೆ. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಹಾಗೆ ನಮ್ಮದು ಬೀನಾ ವೈದ್ಯರ ಮನೆಯಲ್ಲಿ ಕೂಡ ಹಳೆ ಫೋಟೋವನ್ನು ಎಡಿಟ್ ಮಾಡಿ ನಿಮ್ಮ ಮನೆಯಲ್ಲಿ ಚಿನ್ನ ಬೆಳ್ಳಿ ಕಳ್ಳತನ ಆಗಿದೆ ಅಂತ ಹೇಳ್ಕೊಂಡು ಅದನ್ನು ಕೂಡ ಇದರಲ್ಲಿ ಫೇಸ್ಬುಕ್ನಲ್ಲೆಲ್ಲ ಹಾಕಿಬಿಟ್ಟು. ಯಾಕೆ ಈ ಥರ ಮಾಡಬೇಕು? ಹೆಣ್ಮಕ್ಳ ಬಗ್ಗೆ ಯಾಕೆ ಇಷ್ಟು ನಿಮಗೆ ಕಿರಿಯರು ಬರ್ತಾ ಉಂಟು? ನಮ್ಮ ನೋವನ್ನು ನಾವು ಯಾರು ಕೇಳ್ಕೊಳ್ಬೇಕು? ಇವಾಗ ನಿಮ್ಮಲ್ಲಿ ನಿಮ್ಮ ಅಕ್ಕ ತಂಗಿದ್ದಾರೆ, ನಿಮ್ಮ ತಾಯಿನೂ ಕೂಡ ಹೆಣ್ಣಾಗಿರ್ತಾರೆ, ಅದು ಯಾರೇ ಬೇಕಾರಾಗಿರಲಿ, ಅವರು ಒಂದು ಹೆಣ್ಣು, ನಾವು ಒಂದು ಹೆಣ್ಣು. ನಮ್ಮನ್ನು ಅವರನ್ನು ಯಾಕೆ ಅದನ್ನು ಬೇರೆ ಬೇರೆ ಮಾಡ್ತೀರಾ? ನಾವೆಲ್ಲರೂ ಒಂದೇ. ಹೆಣ್ಮಕ್ಳು ಅಂದಮೇಲೆ ಪ್ರತಿಯೊಬ್ಬರು ಹೆಣ್ಮಕ್ಳು ಒಂದೇ. ಹೆಣ್ಣನ್ನು ಗೌರವಿಸ್ತಾರೆ, ಪೂಜಿಸ್ತಾರೆ. ಅಂಥದ್ರಲ್ಲಿ ನೀವು ಮಂಕಿ ಬ್ಲಾಕ್ ಅಧ್ಯಕ್ಷೆ ಉಷಾ ನಾಯ್ಕ್ ಮಾತನಾಡಿ, ಯಾವುದೇ ಮಹಿಳೆಯರ ಕುರಿತು ನಕಲಿ ಐಡಿ ಬಳಸಿ ತೇಜೋವಧೆ ಮಾಡುವ ಬದಲು ನೇರವಾಗಿ ರಾಜಕೀಯ ಮಾಡಲಿ. ಮುಂದೆಯೂ ನಕಲಿ ಐಡಿ ಸೃಷ್ಟಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಪ್ರಚಾರ ಮಾಡಿದರೆ ಸಹಿಸಲಾಗುವುದಿಲ್ಲ. ಮಹಿಳೆಯರ ಪರವಾಗಿ ಇದಕ್ಕೆ ತಕ್ಕ ಉತ್ತರ ನೀಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಅಣ್ಣಪ್ಪ ನಾಯ್ಕ್, ನಾರಾಯಣ ನಾಯ್ಕ್, ರಾಜು ನಾಯ್ಕ್, ಮಂಜುನಾಥ ನಾಯ್ಕ್, ಸುಧಾ ನಾಯ್ಕ್, ಮಾದೇವ್ ನಾಯ್ಕ್, ವೆಂಕಟರಮಣ ಮೊಗೇರ, ತಿಮ್ಮಪ್ಪ ನಾಯ್ಕ್, ವಾಮನ ನಾಯ್ಕ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ.